ನಮ್ಮೆಲ್ಲರಿಗೂ ಗೊತ್ತು ಗಣಪತಿಯ ಶರೀರ ಆನೆಯದ್ದು ಅಂತ. ಆದ್ರೆ ನಿಮ್ಗೆ ತಿಳಿದಿರೋ ವಿಷಯ ಅಂದ್ರೆ ಗಣಪತಿಯ ಮನುಷ್ಯನ ರೂಪದ ಶಿರ ಕಟ್ಟಾದ್ಮೇಲೆ ಎಲ್ಲಿ ಹೋಯ್ತು ಅಂತ. ಆ ಒಂದು ಶಿರ ನಷ್ಟ ಆಗಿದೆ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಾ. ಆದ್ರೆ ಅದು ಇನ್ನೂ ಉತ್ತರಾಖಂಡ್ನ ಒಂದು ಗುಹೆಯಲ್ಲಿ ಸುರಕ್ಷಿತವಾಗಿದೆ. ಅದನ್ನ ಪಾತಾಳ ಭುವನೇಶ್ವರ ಅಂತ ಕರೀತಾರೆ. ಈ ಒಂದು ಕತೆ ಅವತ್ತಿಂದು ಮಾತಾ ಆದಿಶಕ್ತಿ ಸ್ನಾನ ಮಾಡುವಾಗ ತನ್ನ ಶರೀರದ ಮೇಲಿದ್ದ ಚಂದನ ಹಳದಿಯಿಂದ ಒಂದು ಗೊಂಬೆ ಆಕಾರ ಮಾಡಿ ಅದಕ್ಕೆ ಜೀವ ತುಂಬುತ್ತಾಳೆ. ಇಲ್ಲಿಂದ ಗಣಪತಿಯ ಜನ್ಮ ಆಗುತ್ತೆ. ಮತ್ತೆ ಅವನಿಗೆ ಆದೇಶ ಕೊಡ್ತಾಳೆ ದ್ವಾರದ ರಕ್ಷಣೆ ಮಾಡಲು. ಆಗ ಅಲ್ಲಿಗೆ ಮಹಾದೇವ ಬಂದಾಗ ಗಣಪತಿ ಮಹಾದೇವನನ್ನು ತಡಿತಾನೆ. ಶಿವ ಕ್ರೋಧಗೊಂಡು ತನ್ನ ತ್ರಿಶೂಲದಿಂದ ಗಣಪತಿಯ ಶರೀರವನ್ನು ಕತ್ತರಿಸ್ತಾನೆ. ಮಾತಾ ಪಾರ್ವತಿ ಇದನ್ನ ನೋಡಿ ಕ್ರೋಧಗೊಂಡು ಕಾಳಿ ಅವತಾರ ತಾಳಿ ಸೃಷ್ಟಿಯನ್ನೇ ನಾಶ ಮಾಡಲು ಹೋದಾಗ ಆದಿಶಕ್ತಿಯನ್ನು ಶಾಂತ ಮಾಡಲು ಶಿವ ಒಂದು ಆನೆಯ ಶಿರವನ್ನು ಗಣೇಶನಿಗೆ ಹಾಕ್ತಾನೆ. ಆದ್ರೆ ಪ್ರಶ್ನೆ, ಆ ಒಂದು ಕಟ್ಟಾಗಿರೋ ಶಿರವನ್ನ ಏನು ಮಾಡುವುದು ಅಂತ ಬರುತ್ತೆ. ಆಗ ಶಿವ ಸ್ವಯಂ ಒಂದು ಗುಹೆಯಲ್ಲಿ ಆ ಒಂದು ಶರೀರವನ್ನ ಸ್ಥಾಪನೆ ಮಾಡ್ತಾನೆ. ನಂತರ ಆ ಒಂದು ಸ್ಥಳಕ್ಕೆ ಪಾತಾಳ ಭುವನೇಶ್ವರ ಅಂತ ಹೆಸರು ಬರುತ್ತೆ. ಅಲ್ಲಿ ಇವತ್ತು ಗಣಪತಿಯ ಶಿರ ಶಿಲೆಯ ರೂಪದಲ್ಲಿ ಇದೆ. ವಿಸ್ಮಯ ಅಂದ್ರೆ ಅದರ ಮೇಲೆ ಬ್ರಹ್ಮಕಮಲಗಳು ಆಗುತ್ತೆ. ಅಲ್ಲಿಂದ ಶಿಲೆಗೆ ನೀರಿನ ಅಭಿಷೇಕ ಆಗುತ್ತೆ. ಹೇಳ್ತಾರೆ ಆ ಒಂದು ಸ್ಥಳದಲ್ಲಿ 33 ಕೋಟಿ ದೇವತೆಗಳು ಮತ್ತು 4 ಧಾಮಗಳು